ಹಾಯ್ ಹಲೋ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಐ ಹೋಪ್ ನಿಮ್ಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ನಿಮ್ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ. ನಾವಿವತ್ತು ಫಿಶ್ ನಲ್ಲಿ ಏನಾದ್ರು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಫಿಶ್ ಮಾರ್ಕೆಟ್ ಬಂದಿದೀವಿ. ನೀವು ನೋಡ್ತಿರ್ಬೋದು ಎಷ್ಟು ದೊಡ್ಡ ದೊಡ್ಡ ಮೀನುಗಳು ಬಂದಿದೆ ಅಂತ ಹೇಳಿ. ಯಾವ್ದು ಐಸ್ ಮೀನುಗಳಲ್ಲ, ಹಳ್ಳಿ ಜನ ತಂದಂತ ಫ್ರೆಶ್ ಮೀನುಗಳು. ಇಷ್ಟು ಮೀನುಗಳಲ್ಲಿ ಇವತ್ತು ನನ್ನ ಕಣ್ಣಿಗೆ ಬಿದ್ದಿದ್ದೆ ಈ ಮೀನು. ಈ ಮೀನಿನ ಹೆಸರು ಬಿಳಿಚಿ ಮೀನು ಅಂತ ಹೇಳಿ. ಈ ಮೀನು ನೋಡೋದಕ್ಕೆ ಚಿಕ್ಕದಾಗೆ ಇರುತ್ತೆ, ಅದ್ರ ರುಚಿ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಬನ್ನಿ ಮೀನ್ನ ತಗೊಳ್ಳೋಣ. ಮೀನ್ ಮಾರ್ಕೆಟ್ನೆಲ್ಲ ಸುತ್ತರ್ದು ಮೀನ್ನ ಮನೆಗೆ ತಂದಾಯ್ತು. ಇವಾಗ ಮೀನ್ನ ಕ್ಲೀನ್ ಮಾಡ್ಕೊಂಡ್ ಬರೋಣ. ದೊಡ್ಡ ದೊಡ್ಡ ಮೀನುಗಳನ್ನ ಅಲ್ಲೇ ಕ್ಲೀನ್ ಮಾಡಿ ಅಲ್ಲೇ ಕಟ್ ಮಾಡಿ ಕೊಡ್ತಾರೆ. ಆದ್ರೆ ಈ ತರ ಚಿಕ್ಕ ಚಿಕ್ಕ ಮೀನುಗಳನ್ನ ಅಲ್ಲಿ ಕ್ಲೀನ್ ಮಾಡಲ್ಲ. ಸೊ ಅದಕ್ಕೋಸ್ಕರ ನಾವು ಮನೆ ತಗೊಬಂದು ಕ್ಲೀನ್ ಮಾಡ್ತಾ ಇದ್ದೀವಿ. ಇವಾಗ ಮೀನ್ ಕ್ಲೀನ್ ಆಗಿದೆ. ಬನ್ನಿ ಏನೇನ್ ಬೇಕು, ಹೇಗ್ ಮಾಡೋದು ಅಂತ ನೋಡ್ಕಿ ಬರೋಣ. ಒಂದ್ ಕಪ್ಪಲ್ಲಿ ಖಾರದ ಪುಡಿ, ಒಂದ್ ಕಪ್ಪಲ್ಲಿ ಧನಿಯಾ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಜ್ವಾನ, ಕಾರ್ನ್ಫ್ಲೋರ್, ಕಾಳು ಮೆಣಸಿನ ಪುಡಿ, ಮೈದಾ ಹಿಟ್ಟು, ಉಪ್ಪು, ಮೊಟ್ಟೆ, ಕರಿಬೇವು ಸೊಪ್ಪು, ನಿಂಬೆಹಣ್ಣು. ಹಾಗೆ ನಾನಿಲ್ಲಿ ಅರಿಶಿನ ಪುಡಿ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳಿ. ಒಂದು ಬೌಲ್ ಇಟ್ಕೊಂಡು 2 ಸ್ಪೂನ್ ಖಾರದ ಪುಡಿ, 1.5 ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೊಳ್ತಾ ಇದ್ದೀವಿ. 1/4 ಸ್ಪೂನ್ ಅಷ್ಟು ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕಿ, ಕಾಳು ಮೆಣಸಿನ ಪುಡಿ 1/4 ಸ್ಪೂನ್ ಅಷ್ಟು, ಸ್ವಲ್ಪ ಜೀರಿಗೆ ಪುಡಿ ಕುಟ್ಟಿರೋದು ಹಾಕೊಳ್ತಾ ಇದ್ದೀವಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ತಿದ್ದೀವಿ. ಚೂರು ಅಜ್ವಾನ, ಹುಳಿಗೆ ಸ್ವಲ್ಪ ನಿಂಬೆ ರಸ ಹಾಕೋತಿದ್ದೀವಿ. ಕರಿಬೇವು ಸೊಪ್ಪು ಹಾಕಿ 1.5 ಸ್ಪೂನ್ ಅಷ್ಟು ಮೈದಾ, 2 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಹಾಕೊಳ್ತಾ ಇದ್ದೀವಿ. ಹಾಗೆ 1 ಮೊಟ್ಟೆ ಹಾಕಿದ್ದೀವಿ. ಆಮೇಲೆ ಈ ತರ ಕಲಸ್ಬೇಕು. ತುಂಬಾ ತೆಳ್ಳಗ್ ಮಾಡ್ಕೋಬೇಡಿ, ಈ ಕನ್ಸಿಸ್ಟೆನ್ಸಿ ಸಾಕು. ಇವಾಗ ಮೀನ್ ಹಾಕಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ನೆನೆಸಿಡ್ಬೇಕು. ಇವಾಗ ಅರ್ಧ ಗಂಟೆ ಆಗಿದೆ. ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ್ಮೇಲೆ ಈ ತರ ಒಂದೊಂದೇ ಮೀನನ್ನ ಬಿಡಬೇಕು. ಮೀಡಿಯಂ ಫ್ಲೇಮ್ನಲ್ಲಿ ಈಗ ಮಾಡ್ತಾ ಇರಬೇಕು. ಒಂದು 3 ರಿಂದ 4 ನಿಮಿಷ ಫ್ರೈ ಆದ್ರೆ ಸಾಕು. ಇನ್ನು ಮುಳ್ಳಿನ ವಿಚಾರಕ್ಕೆ ಬಂದ್ರೆ ಮೀನ್ ಜೊತೆನೆ ಮುಳ್ಳನ್ನು ಸೇರಿಸಿ ತಿನ್ಬೋದು, ಯಾಕೆಂದ್ರೆ ಚಿಕ್ಕ ಚಿಕ್ಕದಾಗಿರುತ್ತೆ ಮುಳ್ಳು. ತಿಳಿ ಸಾರು ಜೊತೆ ಮತ್ತೆ ಟೊಮೊಟೊ ಸಾರು ಜೊತೆ ಎಲ್ಲ ಸೈಡ್ ಸಿಕ್ ಚೆನ್ನಾಗಿರುತ್ತೆ. ಫೈನಲಿ ಬಿಳಿಚಿ ಮೀನ್ ಫ್ರೈ ರೆಡಿ ಆಗಿದೆ. ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.